ಹಲೋ ಫ್ರೆಂಡ್ಸ್, ಇವತ್ತಿನ ಸೆಷನಲ್ಲಿ ನಾವು ಸೆನ್ಸರ್ ಆ್ಯಂಡ್ ಇಟ್ಸ್ ಟೈಪ್ಸ್ನ ತಿಳ್ಕೊತಾ ಹೋಗ್ತೀವಿ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿದೌಟ್ ಸೆನ್ಸರ್ಸ್ ವಿ ಕ್ಯಾನ್ ನಾಟ್ ಡೂ ಎನಿ ಪ್ರಾಜೆಕ್ಟ್ಸ್. ಓಕೆ, ಸೆನ್ಸರ್ ಒಂಥರ ಎಷ್ಟು ಇಂಪಾರ್ಟೆಂಟ್ ಆಗೋದಂದರೆ ಅದಿಲ್ಲದೆ ನಾವು ಪ್ರಾಜೆಕ್ಟೇ ಮಾಡೋಕ್ಕಾಗಲ್ಲ. ಅದಕ್ಕೆ ಅದ್ರ ಬಗ್ಗೆ ಅದರ ಯೂಸಸ್, ಅದು ಹೆಂಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ಒಂದೊಂದೇ ತಿಳ್ಕೊತಾ ಹೋಗೋಣ. ಸೆನ್ಸರ್ ಆ್ಯಂಡ್ ಇಟ್ಸ್ ಟೈಪ್ಸ್. ಓಕೆ, ಸ್ಟಾರ್ಟಿಂಗ್ ಸೆನ್ಸರ್ ಅಂದರೆ ಏನಪ್ಪ? ಸೆನ್ಸರ್ ಅಂದರೆ ಅದು ಇಟ್ ಈಸ್ ಎ ಡಿವೈಸ್ ವಿಚ್ ಡಿಟೆಕ್ಟ್ಸ್ ಆರ್ ಮೆಜರ್ಸ್ ಫಿಸಿಕಲ್ ಚೇಂಜಸ್ ಲೈಕ್ ಟೆಂಪ್ರೇಚರ್, ಲೈಟ್, ಪ್ರೆಷರ್, ಮೋಷನ್ ಎಕ್ಸೆಟ್ರಾ ಆ್ಯಂಡ್ ಕನ್ವರ್ಟ್ಸ್ ದೆಮ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಅಂದರೆ ನಮ್ಗೆ ಡಿಟೆಕ್ಟ್ ಮಾಡುತ್ತೆ ಫಿಸಿಕಲ್ ಚೇಂಜ್ ಆಗ್ತಿರೋದನ್ನ ಡಿಟೆಕ್ಟ್ ಮಾಡುತ್ತೆ. ಅಂದರೆ ಈಗ ಏನಾದರೂ ಟೆಂಪ್ರೇಚರ್ ಚೇಂಜ್ ಆದರೆ, ಇಲ್ಲ ಲೈಟ್ ಚೇಂಜ್ ಆದರೆ, ಪ್ರೆಷರ್ ಚೇಂಜ್ ಆದರೆ, ಮೋಷನ್ ಆದರೆ ಆಬ್ಜೆಕ್ಟು, ಅದನ್ನೆಲ್ಲ ನಮ್ಗೆ ಡಿಟೆಕ್ಟ್ ಮಾಡೋದೇ ಸೆನ್ಸರ್ಸ್. ಯಾವ ರೀತಿಯಪ್ಪ ಅಂದರೆ ನಮ್ಗೆ ಹೆಂಗೆ ನಮ್ಮ ಬಾಡಿಯಲ್ಲಿ ಕಣ್ಣು, ಕಿವಿ, ಸ್ಕಿನ್ನು ಇದೆಯೋ ಅದೇ ಥರ ಸೆನ್ಸರ್ಸ್ ಅಂತ ಅಂದ್ಕೊಳ್ಬೋದು. ಅದು ಸೆನ್ಸ್ ಮಾಡ್ತಾ ಹೋಗುತ್ತೆ ಏನೇನಾಗ್ತಿದೆ ಅಂತ. ಓಕೆ, ಈಗ ಅದ್ರ ಟೈಪ್ಸ್ ನೋಡ್ತಾ ಹೋಗೋಣ. ಐ ಆರ್ ಸೆನ್ಸರ್ ಅಂದರೆ ಏನು? ಇನ್ಫ್ರಾರೆಡ್ ಸೆನ್ಸರ್ ಅಂತಲೂ ಕರಿಬೋದು. ಇದರಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಎರಡು ಇದ್ದಿರುತ್ತೆ. ಒಂದು ಟ್ರಾನ್ಸ್ಮಿಷನ್ ಲೈನ್, ಒಂದು ರಿಸೀವರ್ ಲೈನ್ ಅಂತ. ಇದು ಮೇಲ್ಗಡೆ ಕಾಣಿಸ್ತಿರೋದು ಟ್ರಾನ್ಸ್ಮಿಷನ್ ಲೈನ್, ಇದು ರಿಸೀವರ್ ಲೈನ್. ಇಲ್ಲಿ ಲೈಟ್ ಹೋಗ್ತಿದೆ, ನಾರ್ಮಲೇ ಲೈಟ್ ಹೋಗ್ತಿದೆ, ಏನು ಡಿಫಾಲ್ಟು ಇಲ್ಲ ಡಿಫ್ಲೆಕ್ಷನ್ ಏನೂ ಇಲ್ಲ. ಇದೇ ಅದ್ರ ಮಧ್ಯೆ ಒಂದು ಇದು ಆಬ್ಜೆಕ್ಟ್ ಅಡ್ಡ ಬಂದರೆ ಅದು ರಿಫ್ಲೆಕ್ಟ್ ಆಗಿರೋ ಲೈಟು ಇಲ್ಲಿ ರಿಸೀವರ್ ಹತ್ರ ಹೋಗಿ ನಿಂತರೆ ಅದು ಡಿಟೆಕ್ಟ್ ಮಾಡುತ್ತೆ. ಓಕೆ, ಇದು ಮೇನಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲಿಫ್ಟ್ಸಲ್ಲಿ. ಈಗ ಲಿಫ್ಟಲ್ಲಿ ಹೆಂಗೆ ನಾವು ಕೈ ಇಟ್ಟು ಕೂಡಲೇ ಇಲ್ಲ ಮಧ್ಯ ನಿಂತರೆ ಲಿಫ್ಟ್ ಬಾಗಿಲು ಕ್ಲೋಸ್ ಆಗಲ್ವೋ, ಅದು ಇದೇ ಸೆನ್ಸರ್ ಅದರಲ್ಲೂ ಯೂಸ್ ಮಾಡಿರ್ತಾರೆ. ಐ ಆರ್ ಸೆನ್ಸರ್ಸ್, ಇನ್ಫ್ರಾರೆಡ್ ಸೆನ್ಸರ್ಸ್. ಅದರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. IR sensor is a device that detects object using infrared light. ಅದೇ ರೆಡ್ ಲೈಟ್ ಇದೆಲ್ಲ, ಇದೇ ಇನ್ಫ್ರಾರೆಡ್ ಲೈಟ್. ಅದರಿಂದ ಡಿಟೆಕ್ಟ್ ಮಾಡುತ್ತೆ. ಅದು ಇಟ್ ಸೆಂಡ್ಸ್ ಇನ್ವಿಸಿಬಲ್ ಇನ್ಫ್ರಾರೆಡ್ ಲೈಟ್ ಆ್ಯಂಡ್ ಇಫ್ ದಟ್ ಲೈಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಆಫ್ಟರ್ ಹಿಟ್ಟಿಂಗ್ ಆನ್ ಆಬ್ಜೆಕ್ಟ್ ದ ಸೆನ್ಸರ್ ಡಿಫ್ಲೆಕ್ಟ್ ಇಟ್. ಅಂದರೆ ಅದೇ ನಾನು ಹೇಳ್ದಂಗೆ ಲೈಟ್ ಒಂದು ಸ್ಟ್ರೇಟ್ ಪಾತಲ್ಲೇ ಹೋಗ್ತಿರುತ್ತೆ, ಮಧ್ಯೆ ಯಾವುದಾದ್ರೂ ಆಬ್ಜೆಕ್ಟ್ ಬಂದರೆ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಅದೇ ಇದು IR ಸೆನ್ಸರ್ ಅಂದರೆ. ಅದು ವರ್ಕಿಂಗು ಸೇಮ್ ನಾ ಹೇಳಿದ್ದೆ, ಬೇಕಿದ್ರೆ ಒಂದ್ಸಲ ಓದ್ಬಿಡೋಣ. IR LED sends infrared lights. If light hits an object, light reflects back. IR receives reflected light. Object become high. Object detects. If no object, no reflection, output low. ಏನೂ ಇಲ್ಲ ಅಂದರೆ ಹಾಗೆ ಹೋಗ್ತಾ ಇರುತ್ತೆ. ಕಾಮನ್ IR ಮಾಡೆಲ್, ಅದು IR LED, IR ರಿಸೀವರ್ ಏನೇನಿದೆ ಅಂತಲೂ ಇದೆ. ಮೇನ್ ವೇರ್ ಈಸ್ ಯೂಸ್ಡ್ ಆಟೋಮೆಟಿಕ್ ಡೋರ್ ಆಟೋಮೆಟಿಕ್ ಅಂತ ಪರ್ಸನ್ ಬಂದಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಇದನ್ನು ನಾವು ಮಾಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ಲೈನ್ ಫಾಲೋವಿಂಗ್ ರೋಬೋಟ್ಸ್, ಅಂದರೆ ಒಂದೇ ಲೈನಲ್ಲಿ ಮೂವ್ ಆಗ್ತಾ ಇರತ್ತಲ್ಲ, ಅದರಲ್ಲೂ ಇದೇ ಯೂಸ್ ಮಾಡ್ತೀವಿ. TV ರಿಮೋಟ್ ಸಿಸ್ಟಮ್. ಆಮೇಲೆ ಲಿಫ್ಟ್ ಡೋರ್, ಅದೇ ನಾ ಹೇಳಿದ್ನಲ್ಲ ಲಿಫ್ಟ್ ಡೋರ್ ಸೇಫ್ಟಿಗೆ. ಈಗ ಅಕಸ್ಮಾತ್ ಯಾರಾದರೂ ಮಧ್ಯ ನಿಂತರೆ ಲಿಫ್ಟ್ ಡೋರ್ ಕ್ಲೋಸ್ ಆಗಲ್ಲ, ಅದಕ್ಕೆಲ್ಲ ಇನ್ಫ್ರಾರೆಡ್ ಯೂಸ್ ಮಾಡ್ತೀವಿ. ಅದರ ಅಡ್ವಾಂಟೇಜಸ್ಸು ಚೀಪು, ಸಿಂಪಲ್, ಫಾಸ್ಟ್ ರೆಸ್ಪಾನ್ಸ್, ಲೋ ಪವರ್, ಅಫೆಕ್ಟ್ ಬೈ ಸನ್ಲೈಟ್, ಶಾರ್ಟ್ ರೇಂಜ್, ಕ್ಯಾನಾಟ್ ಡಿಫ್ಲೆಕ್ಟ್ ಬೈ ವೆರಿ ಡಾರ್ಕ್. ಓಕೆ, ಇಷ್ಟೇ. ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ಅಂದರೆ ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ವಿಚ್ ಡಿವೈಸ್ ವಿಚ್ ಮೆಜರ್ಸ್ ಡಿಸ್ಟೆನ್ಸ್ ಯೂಸಿಂಗ್ ಸೌಂಡ್ ವೇವ್. ಈ ಥರ ಟ್ರಾನ್ಸ್ಮಿಟರಿಂದ ಸೌಂಡ್ ವೇವ್ ಡಿಟೆಕ್ಟ್ ಆಗ್ತಾ ಹೋಗುತ್ತೆ. ಅದು ಒಂದು ಆಬ್ಜೆಕ್ಟಿಗೆ ಟಚ್ ಆಗಿ ರಿಸೀವರಿಗೆ ಟಚ್ ಆದರೆ ಅದನ್ನು ನಾವು ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ಅಂತೀವಿ. ಅಂದರೆ ಒಂದು ಟ್ರಾನ್ಸ್ಮಿಷನ್ನು ಒಂದು ಸೌಂಡ್ ವೇವ್ ಕಳಿಸುತ್ತೆ. ಅದು ಒಂದು ಆಬ್ಜೆಕ್ಟಿಗೆ ಹಿಟ್ಟಾಗಿ ರಿಸೀವರ್ ಹತ್ರ ವಾಪಸ್ ರಿಫ್ಲೆಕ್ಟ್ ಆಗೋ ತನಕ ಎಷ್ಟು ಟೈಮ್ ತಗೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಡಿಸ್ಟೆನ್ಸನ್ನು ಹೇಳುತ್ತೆ.
ಎಷ್ಟು ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ ಇದೆ ಅಂತ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದು ಅಲ್ಟ್ರಾಸಾನಿಕ್ ಸೆನ್ಸರ್ ಇಸ್ ಅ ಡಿವೈಸ್ ದಟ್ ಮೆಜರ್ಸ್ ಡಿಸ್ಟೆನ್ಸ್ ಯೂಸಿಂಗ್ ಸೌಂಡ್ ವೇವ್. ಅದೇ ನಾ ಹೇಳ್ದಂಗೆ ಸೌಂಡ್ ವೇವನ್ನು ಇಟ್ಕೊಂಡು ಅದು ಡಿಸ್ಟೆನ್ಸ್ ಮೆಜರ್ ಮಾಡುತ್ತೆ. ಅಂದರೆ ಈಗ ಸೌಂಡ್ ವೇವನ್ನು ಅದು ಕಳಿಸ್ತಾ ಹೋಗುತ್ತೆ, ಇದು ಇಲ್ಲಿಂದ ಅದು ಆಬ್ಜೆಕ್ಟಿಗೆ ಹಿಟ್ಟಾಗಿ ರಿಸೀವರ್ ಹತ್ರ ಬರೋಕ್ಕೆ ಎಷ್ಟು ಟೈಮ್ ತಗೊಂತು ಅದರಿಂದ ನಾವು ಡಿಸ್ಟೆನ್ಸನ್ನು ಕಂಡುಹಿಡ್ತೀವಿ. ಅದಕ್ಕೆ ಫಾರ್ಮುಲಾನು ಇದೆ, ಸ್ಪೀಡ್ ಆಫ್ ಸೌಂಡ್ ಇಂಟು ಟೈಮ್ ಡಿವೈಡೆಡ್ ಬೈ 2 ಅಂತ. ಅದೇನಷ್ಟು ಇಂಪಾರ್ಟೆಂಟ್ ಇರಲ್ಲ ನಮಗೆ, ಜಸ್ಟ್ ಅದ್ರ ಯೂಸಸ್ ತಿಳ್ಕೊಂಡ್ರೆ ಸಾಕು. ಈಗ ಯೂಸಸ್ಸು ಹೆಂಗೆ ವರ್ಕ್ ಆಗುತ್ತೆ, ಏನಕ್ಕೆ ಅದೇ ಯೂಸ್ ಮಾಡ್ತೀವಿ ಅಂತ. ಈಗ ಪ್ರೆಷರ್ ಸೆನ್ಸರ್ ಇದು ಮೋಸ್ಟ್ ಎಲ್ಲರೂ ನೋಡಿರ್ತೀರಿ, ಎಲ್ಲ ಸೆನ್ಸರು ನೋಡಿರ್ತೀರಿ. ಇದು ಆಲ್ಮೋಸ್ಟ್ ಹುಡುಗರು ಈಗ ಬೈಕಲ್ಲಿ ಗಾಳಿ ಹಾಕಕ್ಕೆ ಹೋದಾಗ ಅದೆಲ್ಲ ಗಾಳಿ ಹಾಕಿ ಒಂದೊಂದ್ಸಲಿ ತೆಗಿತಾರೆ ಸ್ವಲ್ಪ ಗಾಳಿ, ಅದರೆಲ್ಲ ಪ್ರೆಷರ್ ಸೆನ್ಸರ್ ಯೂಸ್ ಮಾಡ್ತೀವಿ. ಇದು ಪ್ರೆಷರ್ ಸೆನ್ಸರ್ ಏನಪ್ಪ ಅಂದರೆ ಮೆಜರ್ಸ್ ದ ಫೋರ್ಸ್ ಅಪ್ಲೈಡ್ ಬೈ ಎನ್ ಲಿಕ್ವಿಡ್ ಆರ್ ಗ್ಯಾಸ್ ಆನ್ ಎ ಸರ್ಫೇಸ್. ಅಂದರೆ ಈಗ ಒಂದು ಸರ್ಫೇಸಲ್ಲಿ ಲಿಕ್ವಿಡ್ ಅದೇ ಗ್ಯಾಸ್ ಇರತ್ತಲ್ಲ, ಅದ್ರ ಪ್ರೆಷರ್ ಎಷ್ಟು ಅಂತ ಮೆಜರ್ ಮಾಡೋಕ್ಕೆ. ಬೆಸ್ಟ್ ಎಕ್ಸಾಂಪಲ್ ಪಂಪಿಂಗ್ ಮಿಷಿನ್, ಅದೇ ಈ ಪೆಟ್ರೋಲ್ ಬಂಕ್ಸ್ ಆರ್ ಇನ್ ಗ್ಯಾರೇಜಸ್ ಯೂಸ್ ಮಾಡ್ತೀವಿ. ಇದು ಲೆವೆಲ್ ಸೆನ್ಸರ್ ಇದು ಎಲ್ಲರ ಮನೆಗೂ ಹಾಕಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಮನೆಗೂ. ಇದು ಏನಪ್ಪ ಅಂದರೆ ಲೆವೆಲ್ ಆಫ್ ದಿ ವಾಟರ್ ಮೆಜರ್ ಮಾಡೋಕ್ಕೆ. ಇದು ಯೂಶ್ವಲಿ ನಾವು ಹೆಚ್ಚಾಗಿ ಯೂಸ್ ಮಾಡೋದು ವಾಟರ್ ಟ್ಯಾಂಕ್ಸಲ್ಲಿ ಮೆಜರ್ ವಾಟರ್ ಲೆವೆಲ್ ಎಷ್ಟಿದೆ ಅದನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಲೆವೆಲ್ ಇದರಿಂದ ಆಮೇಲೆ ಪೆಟ್ರೋಲ್ ಮೆಜರ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ, ಮೆಜರ್ ಆಫ್ ದಿ ಪೆಟ್ರೋಲ್, ಅದನ್ನೆಲ್ಲ ಯೂಸಸ್ ನೋಡಿ. ಇಲ್ಲಿ ಲೆವೆಲ್ ಸೆನ್ಸರ್ ಇಸ್ ಎ ಡಿವೈಸ್ ಯೂಸ್ ಟು ಮೆಜರ್ ದ ಲೆವೆಲ್ ಆಫ್ ಲಿಕ್ವಿಡ್ ಆರ್ ಸಾಲಿಡ್ ಮೆಟೀರಿಯಲ್ ಇನ್ಸೈಡ್ ಎ ಕಂಟೈನರ್. ಒಂದು ಕಂಟೈನರ್ ಒಳಗೆ ಎಷ್ಟು ಅಮೌಂಟ್ ಆಫ್ ಲಿಕ್ವಿಡ್ ಇದೆ, ಇಲ್ಲ ಯಾವ ಹೈಟಲ್ಲಿ ಇದೆ, ಅದನ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ಇದು ಯೂಸು ವಾಟರ್ ಟ್ಯಾಂಕ್ಸ್, ಫ್ಯೂಯಲ್ ಟ್ಯಾಂಕ್ಸ್ ಇನ್ ವೆಹಿಕಲ್, ಆಯಿಲ್ ಸ್ಟೋರೇಜ್ ಟ್ಯಾಂಕ್ಸ್, ಕೆಮಿಕಲ್ ಇಂಡಸ್ಟ್ರಿ, ವಾಷಿಂಗ್ ಮಿಷಿನ್, ವಾಟರ್ ಕೂಲರ್ಸ್, ಎಕ್ಸೆಟ್ರಾ. ಈಗ PIR ಸೆನ್ಸರ್ ಅಂದರೆ ಏನು ಅಂತ ತಿಳ್ಬೋದವಾಗ ಪ್ಯಾಸಿವ್ ಇನ್ಫ್ರಾರೆಡ್ ಸೆನ್ಸರ್ ಅಂತ ಕರಿತೀವಿ. ಇದನ್ನ PIR ಸೆನ್ಸರ್ ಯೂಸ್ ಟು ಡಿಟೆಕ್ಟ್ ಮೋಷನ್ ಆಫ್ ದಿ ಹ್ಯೂಮನ್ ಆರ್ ಎನಿಮಲ್ಸ್. ಇದು ಮೋಷನಿಂದ ಡಿಟೆಕ್ಟ್ ಮಾಡುತ್ತೆ. ಮೋಷನ್ ಅಂದರೆ ಯಾರಾದರೂ ಪಾಸ್ ಆದ್ರ ಇಲ್ವಾ ಅಂತ. ಡಿಟೆಕ್ಟ್ಸ್ ಹೀಟ್ ರೇಡಿಯೇಷನ್ ಆಫ್ ದಿ ಬಾಡಿ ಹೀಟನ್ನು ಅಬ್ಸರ್ವ್ ಮಾಡಿ ಹೇಳತ್ತೆ. ಹೀಟ್ನ ಹ್ಯೂಮನ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಹೀಟನ್ನು ತಗೊಂಡು ಅಲ್ಲಿ ಏನಾದರೂ ಎನಿಮಲ್ಲೋ ಹ್ಯೂಮನ್ನು ಯಾರಾದರೂ ವಾಕ್ ಮಾಡಿದಾರಾ ಇಲ್ವಾ ಅಂತ. ಅದಕ್ಕೊಂದು ವಿಡಿಯೋನೇ ಇದೆ, ಇಲ್ಲಿ ನೋಡಿ. ಇನ್ಫ್ರಾರೆಡ್ ಆನ್ ಮಾಡಿದ್ದೀನಿ, ಈ ಹ್ಯೂಮನ್ ಕ್ರಾಸ್ ಮಾಡೋಕ್ಕೂ ಇಲ್ಲಿರೋ ಹೀಟನ್ನು ಅಬ್ಸರ್ವ್ ಮಾಡಿ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ವರ್ಕಿಂಗ್ ಪ್ರಿನ್ಸಿಪಲ್ಲು ಅದು PIR ಸೆನ್ಸರ್ ಯೂಸ್ಡ್ ಆಟೋಮೆಟಿಕ್ ಲೈಟ್ಸ್ ಟರ್ನ್ ಆನ್ ಲೈಟ್ ವೆನ್ ಸಮ್ಮನ್ ಎಂಟರ್ಸ್ ರೂಮ್. ಅಂದರೆ ಹ್ಯೂಮಿಡಿಟಿ, ನಮ್ಮದು ಹ್ಯೂಮನ್ನಿಂದು ಹ್ಯೂಮನ್ಸಲ್ಲಿರೋ ವಾರ್ಮ್ನೆಸ್ನ ನೋಡಿ ಡಿಟೆಕ್ಟ್ ಮಾಡಿ ಲೈಟ್ ಆಟೋಮೆಟಿಕ್ ಆನ್ ಮಾಡೋದು. ಸೆಕ್ಯೂರಿಟಿ ಅಲ್ರಾಮು, CCTV ಕ್ಯಾಮ್ರಾದಲ್ಲಿ, ಸ್ಮಾರ್ಟ್ ಹೋಮ್ಗಳಲ್ಲಿ ಸ್ಮಾರ್ಟ್ ಸ್ವಿಚ್ಚು, ಇದರಲ್ಲೆಲ್ಲ ಇದೇ ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್ ಲೋ ಪವರ್ ಕನ್ಸಪ್ಷನ್, ಚೀಪ್, ಈಸಿ ಟು ಯೂಸು, ಗುಡ್ ಫಾರ್ ಮೋಷನ್ ಡಿಟೆಕ್ಷನ್, ಕೆನಾಟ್ ಡಿಫ್ಲೆಕ್ಟ್ ಸ್ಟೇಷನರಿ ಪರ್ಸನ್. ಡಿಸ್ಅಡ್ವಾಂಟೇಜಸ್ ಅಂದರೆ ಎಫೆಕ್ಟ್ ಬೈ ಟೆಂಪ್ರೇಚರ್, ಅಂದರೆ ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಆದಾಗಲೂ ಇದು ಒಂದೊಂದ್ಸಲಿ ತೋರಿಸ್ಬಿಡುತ್ತೆ, ಅದೊಂದು ಡಿಫಾಲ್ಟ್ ಇದ್ರಿದು ಒಂಚೂರು ಇಂಪಾರ್ಟೆಂಟ್ ಇದೆ. ಕೆನಾಟ್ ಡಿಫ್ಲೆಕ್ಟ್ ಥ್ರೂ ಗ್ಲಾಸ್, ಮಧ್ಯೆ ಗ್ಲಾಸ್ ಎಲ್ಲ ಇದ್ದರೆ ಡಿಫೆಕ್ಟ್ ಮಾಡಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್. ಇದು ಮೇನಾಗಿ ಫಾರ್ಮಿಂಗಲ್ಲಿ ಯೂಸ್ ಮಾಡ್ತೀವಿ. ಇದು ಏನಪ್ಪ ಅಂದರೆ ಸಿಂಪಲ್ ಡಿವೈಸ್ ಯೂಸ್ ಟು ಮೆಜರ್ ವಾಟರ್ ಕಂಟೆಂಟ್ ಇನ್ ಸಾಯಿಲ್. ಮಣ್ಣಲ್ಲಿ ಎಷ್ಟು ನೀರಿನ ಅಂಶ ಇದೆಯೋ ಅಂತ ಇದು ಡಿಟೆಕ್ಟ್ ಮಾಡುತ್ತೆ. ಸಾಯಿಲ್ ವೆಟ್ ಆಗಿದೆಯೋ, ಮಾಯ್ಶ್ಚರ್ ಆಗಿದೆಯೋ, ಡ್ರೈ ಆಗಿದೆಯೋ ಅಂತೆಲ್ಲ ಇದು ತೋರಿಸ್ತಾ ಹೋಗುತ್ತೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇದು ಯೂಸ್ ಮಾಡಬೇಕಾದ್ರೆ ಇನ್ನು ತಿಳ್ಕೊತಾ ಹೋಗೋಣ ನಾವು. ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ. ಇದು ಮಾಯ್ಶ್ಚರ್, ವಾಟರ್ ಕಂಟೆಂಟ್ ಇನ್ ದಿ ಸಾಯಿಲ್ ಎಲ್ಲ ಎಷ್ಟು ಇದೆ ಅಂತ ತೋರಿಸುತ್ತೆ ಸಾಯಿಲ್, ಮಣ್ಣಲ್ಲಿ. ಟೆಂಪ್ರೇಚರ್ ಸೆನ್ಸರ್ ಹೆಸರು ಹೇಳುತ್ತೆ, ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡುತ್ತೆ.
ಇದು ಹಾಟ್ ಇದೆಯಾ ಇಲ್ಲ ಕೋಲ್ಡ್ ಇದೆಯಾ ಅಂತ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಟೆಂಪ್ರೇಚರು ಯೂಸ್ ಟು ಮೆಜರ್ ಹೀಟ್, ನೋಡಿ ಅದೇ ಮೆಜರ್ ಹೀಟ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ವಾಟ್ ಡಸ್ ಟು ಹೌ ಹಾಟ್ ಸಮಥಿಂಗ್ ಇಸ್ ಇಲ್ಲ ಹೌ ಕೋಲ್ಡ್ ಸಮಥಿಂಗ್ ಇಸ್, ಅಂದರೆ ಎಷ್ಟು ಹೀಟ್ ಆಗಿದೆ ಇಲ್ಲ ಎಷ್ಟು ಕೋಲ್ಡ್ ಇದೆ ಅಂತ. ಯೂಸ್ಡ್ ಇನ್ ಎ ಸಿ ಥರ್ಮೋಸ್ಟಾಟ್, ಫೀವರ್ ಥರ್ಮೋಮೀಟರ್, ಅದೇ ಥರ್ಮೋಮೀಟರ್ಸಲ್ಲಿ ಇದು ಯೂಸ್ ಮಾಡ್ತೀವಿ. ಫೀವರ್ ರೇಂಜ್ ಅಂದರೆ 100 ಡಿಗ್ರಿ ಎಲ್ಲ ಹೋದರೆ ಹೈ ಫೀವರ್, 101 ಆ ಥರ. ವೆದರ್ನು ಇದರಿಂದ ಡಿಟೆಕ್ಟ್ ಮಾಡ್ತೀವಿ. ಸಿ ಪಿ ಯು ಟೆಂಪ್ರೇಚರ್ ಕಂಪ್ಯೂಟರ್ಸಲ್ಲೂ ಯೂಸ್ ಮಾಡ್ತೀವಿ. ನೆಕ್ಸ್ಟು MQ2 ಸೆನ್ಸರ್ಸ್ ಅಂತ. MQ2 ಸೆನ್ಸರ್ಸ್ ಅಂದರೆ ಏನು? ಇದು ಗ್ಯಾಸ್ ಸೆನ್ಸರ್ ಯೂಸ್ ಟು ಡಿಟೆಕ್ಟ್ ಗ್ಯಾಸ್. ಯಾವ ಗ್ಯಾಸ್ ಬರ್ತಿದೆ? ಪಾಯ್ಸನಸ್ ಗ್ಯಾಸ್. ಇದು ಮೇಯ್ನಾಗಿ ಮನೆಗಳಲ್ಲಿ ಕಿಚನ್ ರೂಮಲ್ಲಿ ಯೂಸ್ ಮಾಡ್ತೀವಿ ಈ ಸೆನ್ಸರ್ನ. ಅಂದರೆ ಈಗ LPG ಗ್ಯಾಸ್ ಲೀಕೇಜಲ್ಲೆಲ್ಲ ಇದೇ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ ಲೀಕೇಜ್ ಆಗ್ತಿದ್ರೆ. ಇಸ್ ಎ ಗ್ಯಾಸ್ ಸೆನ್ಸರ್ ಯೂಸ್ ಟು ಡಿಟೆಕ್ಟ್ LPG, ಪ್ರೊಪೆನಾಲ್, ಮಿಥೆನಾಲ್, ಹೈಡ್ರೋಜನ್, ಸ್ಮೋಕ್. ಇನ್ ಸಿಂಪಲ್ ವರ್ಡ್, ಡಿಟೆಕ್ಟ್ ಗ್ಯಾಸ್ ಲೀಕೇಜ್ ಆ್ಯಂಡ್ ಸ್ಮೋಕ್. ಇದು ಯೂಸ್ ಮಾಡೋದು ಅದೇ ಫೈರ್ ಅಲಾರ್ಮಲ್ಲಿ, ಮನೆ ಸೇಫ್ಟಿ ಡಿವೈಸ್, ಹೋಮ್ ಸೇಫ್ಟಿ ಡಿವೈಸಸ್, ಇಂಡಸ್ಟ್ರಿಯಲ್ ಸೇಫ್ಟಿ, ಅದೇ ಸೇಫ್ಟಿಗೆ ಗ್ಯಾಸ್ ಲೀಕೇಜ್ ಮೇನ್ ಇಂಪಾರ್ಟೆಂಟ್ ಅಂದರೆ ಗ್ಯಾಸ್ ಲೀಕೇಜ್ ಡಿಟೆಕ್ಷನ್ಗೆ. ಎಕ್ಸಾಂಪಲ್, ಇಫ್ LPG ಗ್ಯಾಸ್ ಲೀಕ್ಸ್ ಇನ್ ಕಿಚನ್, M2 ಡಿಟೆಕ್ಟ್ಸ್ ಬರ್ಸರ್ ಟರ್ನ್ಸ್ ಆನ್, ಅದೇ ಅಲ್ರಾಮ್ ಬಡ್ಕೊಳತ್ತೆ. ಇಷ್ಟು ಸಿಂಪಲ್ಲು. ಓಕೆ, ಇದು ಫಸ್ಟಿಂದ ಒಂದೊಂದ್ಸಲಿ ನೋಡ್ಕೊತ ಹೋಗೋಣ. IRS ಅಂದರೆ ಇದು ಡಿಟೆಕ್ಟ್ ಮಾಡುತ್ತೆ ಆಬ್ಜೆಕ್ಟ್ ಬಂದರೆ ಏನು ಅಂತ. ಈಗ ಎದುರುಗಡೆ ಬಂದರೆ ಡಿಟೆಕ್ಟ್ ಮಾಡಿ ಸ್ಟಾಪ್ ಮಾಡುತ್ತೆ. ಯೂಸ್ಡ್ ಇನ್ ಲಿಫ್ಟ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿದ್ರೆ ಅಲ್ಟ್ರಾಸಾನಿಕ್ ಸೆನ್ಸರ್. ಇದು ಕೂಡ ಡಿಟೆಕ್ಟ್ ಮಾಡುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಡಿಟೆಕ್ಟ್ ಮಾಡುತ್ತೆ ಯೂಸಿಂಗ್ ಸೌಂಡ್ ವೇವ್ಸಿಂದ ಡಿಟೆಕ್ಟ್ ಮಾಡುತ್ತಾ ಹೋಗುತ್ತೆ. ಇದು ಪ್ರೆಷರು, ಇದು ಪ್ರೆಷರ್ ಆಫ್ ದಿ ಈಗ ಲಿಕ್ವಿಡ್ ಆರ್ ಗ್ಯಾಸಸ್ ಎಷ್ಟು ಪ್ರೆಷರ್ ಇದೆ, ಫೋರ್ಸ್ ಸಪ್ಲೈ ಆಗಿದೆ ಅಂತ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ವಾಟರ್ ಲೆವೆಲ್ ಸೆನ್ಸರ್ ಅಂದರೆ ಈ ಕಂಟೈನರಲ್ಲಿ ಎಷ್ಟು ಲೆವೆಲಲ್ಲಿ ಲಿಕ್ವಿಡ್ ತುಂಬಿಕೊಂಡಿದೆ ಅಂತ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದು ಕಂಟೈನರಲ್ಲಿ ಇಷ್ಟು ಲೆವೆಲ್ ವಾಟರ್ ತುಂಬಿಕೊಂಡಿದೆ ಅಂದರೆ ಇಲ್ಲಿ ಡಿಟೆಕ್ಟ್ ಮಾಡುತ್ತೆ ಈ ಹೈಟಲ್ಲಿ ವಾಟರ್ ಇದೆ ಅಂತ. ಮೇನ್ಲಿ ಯೂಸ್ಡ್ ಫಾರ್ ಟ್ಯಾಂಕ್ಸ್, ವಾಟರ್ ಟ್ಯಾಂಕ್ಸ್. PIR ಸೆನ್ಸರ್ ಅಂದರೆ ಇದು ಹ್ಯೂಮನ್ ವಾರ್ಮ್ನೆಸ್ ಅನ್ನೋದನ್ನ ಇಟ್ಕೊಂಡು ಹೀಟ್ ಯಾವ್ದು ಡಿಟೆಕ್ಟ್ ಆಗಿದ್ರೆ ಅದು ಹೇಳುತ್ತೆ. ಅಂದರೆ ಹ್ಯೂಮನ್ ವಾಕ್ ಆಗಿದೆ ಇಲ್ಲ ಎನಿಮಲ್ಸ್ ಯಾರಾದರೂ ಪಾಸ್ ಆಗಿದ್ದಾರಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಇದು ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್. ಅದೇ ಸಾಯಿಲ್ ಇವು ಎಷ್ಟು ಅಮೌಂಟ್ ಆಫ್ ವಾಟರ್ ಇದೆ ಸಾಯಿಲಲ್ಲಿ, ಡ್ರೈ ಇದೆಯಾ ವೆಟ್ ಇದೆಯಾ ಅಂತ ತೋರಿಸ್ತಾ ಹೋಗುತ್ತೆ. ಟೆಂಪ್ರೇಚರ್ ಸೆನ್ಸರ್ ಮೇನ್ ಯೂಸು ಥರ್ಮೋಮೀಟರ್, ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡುತ್ತೆ ಟೆಂಪ್ರೇಚರ್ ಸೆನ್ಸರ್. ನೆಕ್ಸ್ಟು MQ2 ಸೆನ್ಸರ್ ಅಂದರೆ ಡಿಟೆಕ್ಟ್ಸ್ ಪಾಯ್ಸನಸ್ ಗ್ಯಾಸ್, ಅಂದರೆ ಗ್ಯಾಸ್ ಯಾವುದಾದ್ರೂ ಗ್ಯಾಸ್ ಲೀಕೇಜು ಅದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಮೇನ್ಲಿ ಯೂಸ್ ಈಗ ಕಿಚನ್ನು ಇನ್ ಕೇಸ್ ಆಫ್ LPG ಗ್ಯಾಸ್ ಲೀಕೇಜ್. ಓಕೆ ಫ್ರೆಂಡ್, ಇದಾಗಿತ್ತು ಇವತ್ತಿನ ವಿಡಿಯೋ ಅಬೌಟ್ ದ ಸೆನ್ಸರ್. ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ವೆಲ್. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬೈ. ಸಪೋರ್ಟ್ ಮಾಡಿ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್.